ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಚಾಮುಂಡೇಶ್ವರಿ ಹಬ್ಬದ ಶುಭಾಶಯಗಳು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಚಾಮುಂಡೇಶ್ವರಿ ಹಬ್ಬ ಯಾವ ದಿನ ಬಂದಿದೆ ಅಂತ ಈ ವರ್ಷದಲ್ಲಿ ಹೇಳುವುದಾದರೆ 2026ರ ಈ ವರ್ಷದಲ್ಲಿ ಚಾಮುಂಡೇಶ್ವರಿ ವರದಂತಿ ಅಥವಾ ಚಾಮುಂಡೇಶ್ವರಿ ಜನ್ಮೋತ್ಸವ ಯಾವ ದಿನ ಬಂದಿದೆ ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಚಾಮುಂಡೇಶ್ವರಿ ದೇವಿಯ ಜನ್ಮದಿನವನ್ನೇ, ಆಕೆ ಹುಟ್ಟಿದ ದಿನವನ್ನು ಚಾಮುಂಡೇಶ್ವರಿ ವರ್ಧಂತಿ ಅಥವಾ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತ ಚಾಮುಂಡೇಶ್ವರಿ ಆಚರಣೆಯನ್ನು ಮಾಡುತ್ತಾರೆ. ಈ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ತುಂಬ ಜನ ಮಾಡಿ ಬರ್ತಾರೆ. ಅದರಲ್ಲೂ ಮೈಸೂರಿನಲ್ಲಿರುವ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನವನ್ನು ತುಂಬ ಜನ ಈ ಆಷಾಢ ಮಾಸದಲ್ಲಿ ಹೋಗ್ತಾರೆ. ಹಾಗೆಯೇ ಈ ಆಷಾಢ ಮಾಸದಲ್ಲಿ ಈ ಚಾಮುಂಡೇಶ್ವರಿ ವರದಂತಿ ಅಂದರೆ ಆಕೆಯ ಜನ್ಮದಿನ ಕೂಡ ಬಂದಿರುವಂಥದ್ದು. ಈ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಚಾಮುಂಡೇಶ್ವರಿ ವರದಂತಿ ಆಚರಣೆಯನ್ನು ಮಾಡ್ತಾರೆ. ನಮ್ಮ ನಾಡ ದೇವತೆಯೇ ಚಾಮುಂಡೇಶ್ವರಿ ದೇವಿ. ಹಾಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಜನ್ಮೋತ್ಸವ ಹಾಗೆಯೇ ಚಾಮುಂಡೇಶ್ವರಿ ವರದಂತಿಯ ಆಚರಣೆಯನ್ನು ತುಂಬಾ ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಈ ಬಾರಿ 2026ರಲ್ಲಿ ಈ ಚಾಮುಂಡೇಶ್ವರಿ ಜನ್ಮೋತ್ಸವ ಅಥವಾ ಚಾಮುಂಡೇಶ್ವರಿ ವರದಂತಿ ಬಂದಿರುವಂಥದ್ದು ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ, ಹಾಗೆಯೇ ರೇವತಿ ನಕ್ಷತ್ರದ ದಿನದಂದು ಅಮ್ಮನವರ ವರದಂತಿ ಉತ್ಸವ ಜರುಗುತ್ತದೆ. ಈ ಬಾರಿ ಬಂದಿರುವುದು ಆಗಸ್ಟ್ 4ನೇ ತಾರೀಕು ಮಂಗಳವಾರದಂದು ಚಾಮುಂಡೇಶ್ವರಿ ವರದಂತಿ ಬಂದಿದೆ. ಈ ಚಾಮುಂಡೇಶ್ವರಿ ವರದಂತಿಯ ದಿನದಂದು ಮನೆಯಲ್ಲೆಲ್ಲ ಸರಳವಾಗಿ ಚಾಮುಂಡೇಶ್ವರಿ ಅಮ್ಮನವರ ಪೂಜೆಯನ್ನು ಕೂಡ ಮಾಡಬಹುದು. ಯಾವ ರೀತಿಯಾಗಿ ಮನೆಯಲ್ಲಿ ಸರಳವಾಗಿ ವರದಂತಿ ದಿನದಂದು ಅಂದರೆ ಜನ್ಮೋತ್ಸವ ದಿನದಂದು ಚಾಮುಂಡೇಶ್ವರಿ ಪೂಜೆಯನ್ನು ಯಾವ ರೀತಿಯಾಗಿ ಸರಳವಾಗಿ ಮಾಡಬೇಕು ಅನ್ನುವ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಬಾರಿ 2026ರಲ್ಲಿ ಆಗಸ್ಟ್ 4ನೇ ತಾರೀಕು ಮಂಗಳವಾರದಂದು ಚಾಮುಂಡೇಶ್ವರಿ ವರದಂತಿ ಬಂದಿದೆ. ಈ ಹಬ್ಬದ ಪೂಜೆಯ ವಿಧಾನದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬೈ ಬಾಯ್.